ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಫೆಬ್ರವರಿ ತಿಂಗಳು ತುಲಾರಾಶಿಗೆ ಅಲ್ಲಿ ವಾಕ್ಯದ ಅನುಸಾರವಾಗಿ ಹಣಕಾಸು ಉದ್ಯೋಗ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಬಂದಿದೆ. ವಾಸ್ತವವಾಗಿ ನಿಮಗೆ ಶುಭ ಗ್ರಹಗಳ ಒಂದು ಅನುಕೂಲತೆ ಇರುತ್ತೆ. ಉದಾಹರಣೆಗೆ ಗುರು ಶುಕ್ರರಂತಹ ವಿಶೇಷವಾದ ಅನುಕೂಲ, ಶನಿ ಮಹಾರಾಜರ ಬೆಂಬಲ ಇವೆಲ್ಲವೂ ನಿರಂತರವಾಗಿ ಇದ್ದೇ ಇರುತ್ತೆ. ಅದರ ಬಗ್ಗೆ ಏನೂ ಸಂಶಯ ಬೇಕಾಗಿಲ್ಲ. ಆದರೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯವನ್ನು, ಉದಾಹರಣೆಗೆ ಸೂರ್ಯನ ವೈರುಧ್ಯ, ಮಂಗಳನ ವೈರುಧ್ಯ, ಕೆಲವು ಹಂತದಲ್ಲಿ ಬುಧನು ಸಹ ವಿರುದ್ಧವಾಗಿರುವಂಥದ್ದು, ಇಂತಹ ವಿಚಾರಗಳು ನಿಮಗೆ ಕೆಲವೊಮ್ಮೆ ರಾಹುವಿನ ವೈರುಧ್ಯ ಇವೆಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ 4 ಅಥವಾ 5 ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ನೀವು ಎದುರಿಸುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಅವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡಾಗ ನಿಮಗೆ ಅಲ್ಲಿ ಶುಕ್ರ ಮತ್ತು ಗುರುಗಳ ಅನುಗ್ರಹದಿಂದ ಹಣಕಾಸು, ಉದ್ಯೋಗ, ವೃತ್ತಿ, ವ್ಯಾಪಾರ ಇದರಲ್ಲಿ ಎಲ್ಲವೂ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದರಲ್ಲಿ ಯಾವುದೇ ಕೊರತೆಗಳಿರೋದಿಲ್ಲ ಅಥವಾ ಅದರಲ್ಲಿ ನಿಮಗೆ ಬರತಕ್ಕಂಥ ಲಾಭ, ಆದಾಯ ಇವೆಲ್ಲವೂ ಶ್ರಮವಾಗಿ ಚೆನ್ನಾಗಿ ಇರುತ್ತೆ. ಇನ್ನು ಅಲ್ಲಿ ನೆಮ್ಮದಿ ಆರೋಗ್ಯ ಮಧ್ಯಮ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ರವಿಯ ಪರಿವರ್ತನೆ, ನಿಮಗೆ ಸೂರ್ಯ ಭಗವಂತರು ಅಲ್ಲಿ ಆರಂಭದಲ್ಲಿ ಮಕರದಲ್ಲೂ ಆ ಬಳಿಕ 13ರಿಂದ ಕುಂಭರಾಶಿಗೂ ಪ್ರವೇಶ ಮಾಡ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ ಸುಖ ಸ್ಥಾನ ಮತ್ತು ಪಂಚಮದ ಸ್ಥಾನದಲ್ಲಿ ಆಗುವಂತಹ ರವಿಯ ಒಂದು ಪರಿವರ್ತನೆಯಿಂದಾಗಿ ಆರೋಗ್ಯದಲ್ಲಿ ಕೆಲವೊಮ್ಮೆ ಏರುಪೇರು ಬರುವಂಥದ್ದು, ಜೊತೆಗೆ ಇದ್ದಕ್ಕಿದ್ದಂತೆ ನಿಮಗೆ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗದೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಬಂಧುಗಳಲ್ಲಿ ವಿರೋಧ, ಜೊತೆಗೆ ನಿಮ್ಮ ಸಹೋದರಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಸ್ತಿ ವಿವಾದಗಳು ಮುನ್ನೆಲೆಗೆ ಬರುವಂಥದ್ದು, ಎಷ್ಟು ದಿನ ಚೆನ್ನಾಗಿದ್ದಂಥ ಬಾಂಧವ್ಯದಲ್ಲಿ ಯಾವುದೇ ಒಂದು ಹುಳಿ ಹಿಂಡುವ ಘಟನೆಗಳು ಆಗ್ಬೋದು, ಜೊತೆಗೆ ನಿಮ್ಮ ತಂದೆ ಮಕ್ಕಳು ಅಥವಾ ನಿಮ್ಮಿಂದ ಕಿರಿಯ ವ್ಯಕ್ತಿಗಳಲ್ಲಿ ಇಂಥ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಈಗ ಪರಿಹಾರ ಕಾಣದೆ ಅದರಲ್ಲಿ ನಿಮಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಸೋಲು ಉಂಟಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ವೈರುಧ್ಯವಾಗಿ ಇರುವಂತಹ ಒಂದು ರವಿಯ ಪ್ರಭಾವ ನಿಮಗೆ ನಿಮ್ಮ ಒಂದು ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮ ಬೀರ್ಬೋದು, ಜೊತೆಗೆ ನಿಮ್ಮ ಒಂದು ನಡವಳಿಕೆಗಳ ಮೇಲೂ ಬೀರ್ಬೋದು, ಜೊತೆಗೆ ನಿಮಗೆ ಆಗು ಹೋಗುಗಳು ಅಂದರೆ ನಿಮಗೆ ಈ ಸಾರ್ವಜನಿಕ ವಲಯದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರವಾದ ಸಾರ್ವಜನಿಕ ಸಮ್ಮುಖವಾದಂಥದರ ಆಗು ಹೋಗುಗಳ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ನಿಮಗೆ ಅವಮಾನಕರವಾದ ಘಟನೆ ಈ ತಿಂಗಳಲ್ಲಿ ಪದೇ ಜರುಗುತ್ತೆ. ಅವಮಾನಕರ ಘಟನೆ ಅಂದರೆ ಅದು ನಿಮಗಿಂತ ಯಾರಾದರೂ ಉದ್ಯೋಗದಲ್ಲಿ ಇರುವಂತಹ ಸಹೋದ್ಯೋಗಿಗಳು ಇರ್ಬೋದು ಅಥವಾ ನಿಮ್ಮದೇ ಬಂಧುಗಳು, ನಿಮ್ಮದೇ ಮಿತ್ರರು ಇರುವವರು ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲೋ ಯಾವುದೇ ಸಭೆ ಸಮಾರಂಭಗಳಲ್ಲೋ ಅಥವಾ ಇನ್ನಿತರ ಒಂದು ಸ್ಥಳಗಳಲ್ಲೋ ನಿಮಗೆ ಅವಮಾನವಾಗುವಂಥ ಮಾತುಗಳನ್ನಾಡೋದು, ಅವಮಾನಕರ ಘಟನೆಗಳಿಗೆ ಅವರು ಒಂದು ಪ್ರೇರೇಪಣೆ ಕೊಡುವಂಥದ್ದು, ಅಥವಾ ಈಗಿನ ಒಂದು ಯುಗದಲ್ಲಿ ನಾವು ಬಳಸುವಂಥ ಸಾಮಾಜಿಕ ಜಾಲತಾಣ ಅಂತ ಸೋಷಿಯಲ್ ಮೀಡಿಯಾ, ಆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಪೋಸ್ಟ್ ಹಾಕೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚಲನ ಮಾಡುವಂಥದ್ದು ಇವೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಈ ಒಂದು ಎಚ್ಚರಿಕೆ ಖಂಡಿತ ತುಲಾರಾಶಿಗೆ ಬೇಕಾಗುತ್ತೆ. ಯಾಕಂದರೆ ನೆಮ್ಮದಿ ಮತ್ತು ಆರೋಗ್ಯ ಇವೆಲ್ಲ ಮಧ್ಯಮ ಅಂತ ಬಂದಿದೆ. ಹಾಗಾಗಿ ನಿಮ್ಮ ನೆಮ್ಮದಿ ಕೆಡಿಸುವಂತಹ ಘಟನೆಗಳು, ಹಲವು ಘಟನೆಗಳು ಈ ಫೆಬ್ರವರಿಯಲ್ಲಿ ಆಗ್ಬೋದು. ಇನ್ನು ಆರೋಗ್ಯದ ವಿಚಾರ ಮೊದಲೇ ಹೇಳಿದ್ದೇನೆ. ನಿಮಗೆ ಈಗಿದ್ದ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಹೊಸದಾಗಿ ಆರೋಗ್ಯದಲ್ಲಿ ಈ ಹವಾಮಾನದಿಂದ, ನೀರಿನಿಂದ, ಆಹಾರ ದೋಷದಿಂದ ಏನಾದರೂ ಅವುಗಳು ಮತ್ತೆ ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಕಾಳಜಿನೂ ಬೇಕು. ಜೊತೆಗೆ ನಿಮ್ಮ ನಡವಳಿಕೆ, ಮಾತು, ಬಾಂಧವ್ಯ ಅಂದರೆ ನೀವು ಯಾವ ರೀತಿ ರಿಲೇಷನ್ಶಿಪ್ಪನ್ನು ನೀವು ಸರಿಯಾಗಿ ಇಟ್ಕೋಬೇಕು. ಜೊತೆಗೆ ಅತಿಯಾಗಿ ಯಾರನ್ನು ನಂಬಿಕೊಂಡು ಅವರ ಮೇಲೆ ಏನಾದರೂ ನೀವು ನಿಮ್ಮ ಒಂದು ಎಲ್ಲ ವಿಚಾರಗಳನ್ನು ತೋಡಿಕೊಳ್ಳೋದು, ಎಲ್ಲ ವಿಚಾರಗಳನ್ನು ಹೇಳಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದರ ದುರುಪಯೋಗ ಆಗ್ಬೋದು ಅಥವಾ ಅದು ನಿಮಗೆ ವಿರುದ್ಧವಾದ ಸಾಕ್ಷಿಯಾಗಿ ಸಹ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ಹಾಗೆ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ಏನಾದರೂ ವಾಗ್ವಾದ ವಿವಾದಗಳು ಅದು ನಿಮ್ಮ ವೃತ್ತಿ ಜಾಗದಲ್ಲೂ ಆಗ್ಬೋದು ಅಥವಾ ಇನ್ನಿತರ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲೂ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ಎಚ್ಚರಿಕೆ ಗಮನಿಸುತ್ತದೆ. ಇನ್ನು ಮಂಗಳನು ವಿರುದ್ಧವಾಗಿರುವ ವಿಚಾರವಾಗಿ ಆ ಮಂಗಳನು ನಿಮಗೆ ಚತುರ್ಥ ಮತ್ತು ಪಂಚಮದಲ್ಲಿ ಮಂಗಳನು ಸಹ ಇರುವ ಕಾರಣ ಅಲ್ಲಿನೂ ಹಾಗೆ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ ಏನಾದರೂ ವಿವಾದಗಳು ಏರ್ಪಡುವುದು, ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಬಾಂಧವ್ಯ ಹದಗೆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದು ಅಥವಾ ನೀವು ಅವರನ್ನು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ಇಬ್ಬರ ಮಧ್ಯೆ ಅನುಮಾನ ಅಥವಾ ಸಂಶಯದ ಒಂದು ಏನಾದರೂ ಗಂಟುಗಳು ಕಾಣಿಸಿಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲಿ ಹಾಗೆ ವಿಶೇಷವಾಗಿ ಕಿರಿಯ ಸದಸ್ಯರು, ಉದಾಹರಣೆಗೆ ತಂದೆ ಮತ್ತು ಮಕ್ಕಳ ಮಧ್ಯೆ ಅಥವಾ ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದವರ ಮಧ್ಯೆ ಬಾಂಧವ್ಯದಲ್ಲಿ ಬಹಳ ಕೊರತೆ ಬರ್ಬೋದು ಅಥವಾ ಗಂಭೀರವಾದ ಏನಾದರೂ ಜಗಳ ಕಲಹಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಈ ಮಂಗಳನಿಂದಲೂ ಸಾಧ್ಯತೆ ಇರುತ್ತೆ.
ಇನ್ನು ಅಲ್ಲಿ ಬುಧನ ವಿಚಾರ ಬಂದಾಗ ಆರಂಭದಲ್ಲಿ ಬುಧನ ಒಂದು ಕೆಲವು 3 ದಿನಗಳಷ್ಟೇ ನಿಮಗೆ ಈ ತಿಂಗಳಲ್ಲಿ ಬುಧನ ಪೂರಕತ್ವ ಇರುತ್ತೆ. 3ರ ಬಳಿಕ 4ನೇ ತಾರೀಕಿಗೆ ಅಲ್ಲಿ ಬುಧನ ಪರಿವರ್ತನೆ ಆಗೋದು, ಅದೂ ನಿಮಗೆ ವಿರುದ್ಧವಾದ ಒಂದು ಸಾಕ್ಷಿಯಾಗಿ ಪರಿಣಾಮವಾಗ್ಬೋದು. ಹಾಗಾಗಿ ಅಲ್ಲಿ ಮಾತಿನ ಜಗಳಗಳು, ಮಾತಿನ ಕಲಹ, ಹಾಗಾಗಿ ಮಾತಿನಿಂದ ಆಗುವಂಥ ತೊಂದರೆಗಳು, ಜೊತೆಗೆ ನೀವು ಯಾರಿಗಾದರೂ ಪ್ರಾಮಿಸ್ ಮಾತನ್ನು ಕೊಟ್ಟು ಅದನ್ನು ಉಳಿಸ್ಲಿಕ್ಕೆ ಆಗುವಂಥದ್ದು, ಆಗದೇ ಇರುವಂಥದ್ದು. ಇನ್ನು ಅದೇ ರೀತಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಒಂದು ಘಟನೆಗಳು ಜರುಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಇದರ ಜೊತೆಗೆ ನಿಮಗೆ ರಾಹುವಿನ ಒಂದು ಅಡ್ಡ ಪರಿಣಾಮ ತಿಂಗಳ ಪೂರ್ತಿ ಇರಲಿದೆ. ರಾಹುವಿನ ಅಡ್ಡ ಪರಿಣಾಮದಿಂದ ನಿಮಗೆ ಒತ್ತಡ, ಚಿಂತೆಗಳು ಹೆಚ್ಚಳ ಆಗ್ಬೋದು. ವ್ಯಾಪಾರ, ಉದ್ಯೋಗದಲ್ಲಿ ಅಡೆತಡೆಗಳು ಬರೋದು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇದ್ದಂತೆ ಅಲ್ಲೇನಾದ್ರು ಆಕಸ್ಮಿಕ ಘಟನೆಗಳು ಸಂಬಿ ಅದನ್ನು ಏನಾದ್ರು ನೀವು ಪೋಸ್ಟ್ಪೋನ್ ಅಥವಾ ಕ್ಯಾನ್ಸಲ್ ಮಾಡುವಂಥ ಪ್ರಮೇಯ ಇವೆಲ್ಲ ಬರ್ಬೋದು. ಇವೆಲ್ಲ ವಿಘ್ನಗಳು ಅಂತ ಹೇಳ್ತೇವೆ. ಅಂಥ ವಿಘ್ನ ಮತ್ತು ಅಡೆತಡೆಗಳು ಈ ರಾಹುವಿನ ಪ್ರಭಾವದಿಂದಲೂ ಬರ್ಬೋದು. ಜೊತೆಗೆ ಮಂಗಳ, ಸೂರ್ಯ ಇವರು ಸಹ ನಿಮಗೆ ಆರಂಭದಲ್ಲಿ ಜೊತೆಗೆ ತಿಂಗಳಲ್ಲಿ ಅನೇಕ ಬಾರಿ ವಿರುದ್ಧದ ಪರಿಣಾಮವನ್ನು ಕೊಡಬಹುದಾಗಿದೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಎಚ್ಚರವನ್ನು ಈ ತಿಂಗಳಲ್ಲಿ ಗಮನಿಸುವಂಥದ್ದು. ಇನ್ನು ಇದರ ಹೊರತು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಇದ್ದಾರೆ, ಅವರಿಗೆ ಅಂಥದ್ದೇನೂ ಸಮಸ್ಯೆಗಳಿಲ್ಲ. ನಿಮ್ಮ ವಿದ್ಯೆಯಲ್ಲಿ, ಸಾಧನೆಯಲ್ಲಿ ಅವೆಲ್ಲ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು, ಉನ್ನತ ಶಿಕ್ಷಣದ ಸ್ಥಾನಮಾನ, ಸೀಟುಗಳು ಸಿಗ್ಬೋದು. ಅದು ಕ್ಯಾಂಪಸ್ ಸಿಲೆಕ್ಷನಲ್ಲಿ ಉತ್ತಮವಾದ ಆಯ್ಕೆಗಳು ಸಿಗುವಂಥದ್ದು, ಉದ್ಯೋಗದ ಅವಕಾಶ ಸಿಗುವಂಥದ್ದು. ಈಗಾಗಲೇ ಉದ್ಯೋಗದಲ್ಲಿರುವಂಥ ಯುವ ವೃಂದದವರಿಗೆ ಇನ್ನಷ್ಟು ದೊಡ್ಡ ಪ್ರಮಾಣದ ಉದ್ಯೋಗ ಸಿಗುವಂಥದ್ದು, ಉದ್ಯೋಗವನ್ನು ಬದಲಿಸುವ ಪ್ರಯತ್ನದಲ್ಲಿ ಯಶಸ್ಸು ಕಾಣುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಖಂಡಿತ ಇದೆ. ಹಾಗಾಗಿ ಹಣಕಾಸು, ಉದ್ಯೋಗ ಉತ್ತಮ ಎಂಬ ವಾಕ್ಯ ಮೊದಲೇ ಬಂದಿದೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಗುರು ಶುಕ್ರರ ಅನುಗ್ರಹದಿಂದ ಹಣಕಾಸಿಗೆ, ಉದ್ಯೋಗಕ್ಕೆ ಯಾವುದೇ ಕೊರತೆ ಬರೋದಿಲ್ಲ. ವ್ಯಾಪಾರ, ವೃತ್ತಿ ಇದನ್ನು ಹಾಗೆ ಪ್ರೊಫೆಷನ್ ಏನೇನು ಇರ್ತೀರೋ ಅದರಲ್ಲಿ ಸಹ ನಿಮಗೆ ಚೆನ್ನಾದ ಒಂದು ಅನುಕೂಲತೆಗಳು, ಲಾಭ, ಆದಾಯ ಎಲ್ಲ ಬರುತ್ತೆ. ಆದರೆ ಬಂದಂಥ ಕೆಲವು ವೈಯಕ್ತಿಕ ಸವಾಲುಗಳು ಅಥವಾ ಜನರಿಂದ ಬರ್ತಕ್ಕಂಥ ಏನಾದರೂ ಅಪವಾದಗಳು, ಆರೋಪಗಳು ನಿಮಗೆ ಈ ತಿಂಗಳಿಡೀ ಆಗಾಗ ನೆಮ್ಮದಿಯನ್ನು ಕೆಡಿಸ್ಬೋದಾಗಿದೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಏನಾದರೂ ಬಂಧುಗಳಲ್ಲಿ, ಮಿತ್ರರಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗೆ ಸಿಲುಕೊಳ್ಳುತ್ತೆ ಎಚ್ಚರಗೊಳಿಸಬೇಕು. ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರೋರು, ಉದಾಹರಣೆಗೆ ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟಿ ಅನ್ನೋರು, ಅಥವಾ ಇನ್ನಿತರ ಯಾವುದೇ ಟಿವಿ, ಸಿನಿಮಾ, ಕಲಾ, ಮಾಧ್ಯಮ ಮುಂತಾದ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸೋರು, ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾಕಂದರೆ ನಿಮಗೆ ಈಗ ಮಸಿ ಬೆಳೆಯುವಂಥದ್ದು, ನಿಮಗೆ ಕಳಂಕ ತರುವಂತಹ ಘಟನೆಗಳು ಆಗ್ಬೋದು. ಅಥವಾ ಯಾವುದೇ ಒಂದು ನೀವು ಆಡಿದ ಮಾತು ಅದು ನಿಮಗೆ ಮುಳು ಆಗ್ಬೋದು. ಅಥವಾ ಯಾವುದೇ ಒಂದು ಕಾಂಟ್ರವರ್ಸಿ ನಿಮ್ಮ ಸುತ್ತಿಕೊಳ್ಬೋದಾಗಿದೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯದ ಕಡೆಗೆ ಸಹ ಗಮನ ಬೇಕೇ ಬೇಕು. ಅಲ್ಲಿ ಹವಾಮಾನ, ಆಹಾರ, ನೀರಿನಿಂದ ಬರುವಂತಹ ಕೆಲವು ಇನ್ಫೆಕ್ಷನ್, ನಂಜು ಅಥವಾ ಫುಡ್ ಪಾಯ್ಸನಿಂಗ್ ಮುಂತಾದವುಗಳು ಸಹ ನಿಮಗೆ ಕಾಡ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ತುಲಾರಾಶಿಗೆ ಹಣಕಾಸಿಗೆ, ಹಣಕಾಸಿಗೆ ಸಂಬಂಧಪಟ್ಟ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇಲ್ಲ. ಅಥವಾ ಶಿಕ್ಷಣ, ಸಾಧನೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇಲ್ಲ. ವೈಯಕ್ತಿಕ ಜೀವನ, ಆರೋಗ್ಯ ಮತ್ತು ನಿಮ್ಮ ಆಗು ಹೋಗು ನಡವಳಿಕೆ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ತಿಂಗಳ ಪೂರ್ತಿ ಖಂಡಿತ ಬೇಕಾಗುತ್ತೆ. ಗುರುಬಲದ ಒಂದು ರಕ್ಷಣೆ ಇದೆ. ಇದಕ್ಕೆ ಶುಕ್ರನ ವಿಶೇಷವಾದ ಬೆಂಬಲ ನಿಮಗಿದೆ. ಶನಿ ಮಹಾರಾಜರು ನಿಮಗೆ ತಿಂಗಳಿಡೀ ಪೂರಕವಾಗಿ ಇರ್ತಾರೆ. ಅದೇ ರೀತಿ ನಿಮಗೆ ಕೇತುವಿನ ಬೆಂಬಲ ಸಹ ಇದೆ. ಹಾಗೆ ಪ್ರಬಲವಾಗಿ 4 ಗ್ರಹಗಳ ರಕ್ಷಣೆ ಇದ್ದೇ ಇರುತ್ತೆ. ಇನ್ನು ಚಂದ್ರಾನುಕೂಲ ನಿಮಗೆ ಈ ತಿಂಗಳ 15 ದಿನಗಳು ಬರುತ್ತೆ. 15 ದಿನಾಂಕಗಳಲ್ಲಿ ಚಂದ್ರನ ಯಾವ್ಯಾವ ಅನುಗ್ರಹ ಬರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಫೆಬ್ರವರಿ 1, 2, 3, 4, 7, 8, 9, 12, 13, 14, 20, 21, 22, 23, 28 ಈ 15 ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳು ಸಿಗುತ್ತಿವೆ. ಆ ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ನೀವು ಶುಭ ವಿಚಾರಗಳಿಗೆ, ಆರಂಭಗಳಿಗೆ, ಸ್ಟಾರ್ಟಪ್ ಮಾಡಲಿಕ್ಕೆ, ಅಥವಾ ಅಗ್ರಿಮೆಂಟ್ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಭೇಟಿ ಮಾಡೋದು, ಮೀಟಿಂಗ್ ಇತ್ಯಾದಿಗಳಿಗೆ, ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಬಳಸ್ಬೋದಾದ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಗುರು, ಶುಕ್ರ ಹಾಗೂ ಕೇತು ಮತ್ತು ಶನಿ ಮಹಾತ್ಮರಿಗೆ ಸಂಕೇತವಾಗಿರುವಂಥದ್ದು. ಇನ್ನು ಸಂಖ್ಯೆಗಳು 3, 6, 7, 8, 3, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚಂದ್ರನ ಅನುಗ್ರಹ ಇರುವಂಥ 15 ಡೇಟ್ಗಳು ಹೇಳಿದ್ದೇನೆ. ಆ 15 ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ನಿಮಗೆ ಗೊತ್ತಿರುವಂತೆ ನೆಮ್ಮದಿ ಮತ್ತು ಆರೋಗ್ಯದ ವಿಚಾರ ಏರುಪೇರಾಗುತ್ತೆ, ಗ್ರಹಗಳ ಅನಾನುಕೂಲತೆ ಇರುತ್ತೆ. ಆ ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ವಿಶೇಷವಾಗಿ ಈ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ವಿಷ್ಣು ಅಥವಾ ವೆಂಕಟೇಶ್ವರರ ಮುಂತಾದ ವಿಷ್ಣು ಸ್ವರೂಪದ ಭಕ್ತಿ, ಅಮ್ಮನವರು ಅಥವಾ ಯಾವುದೇ ದೇವಿ ಸ್ವರೂಪದ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದನ್ನು ಅನುಸಾರ ಮಾಡ್ಬೋದು. ರಾಹುವಿನ ದೋಷ ನಿವಾರಣೆಗೆ ನರಸಿಂಹಸ್ವಾಮಿ, ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ದೇವತಾ ಶಕ್ತಿಗಳ ಭಕ್ತಿಯನ್ನು ಮಾಡುವಂಥದ್ದು. ಜೊತೆಗೆ ಅನುಕೂಲತೆ ಉಳ್ಳವರು, ಆರ್ಥಿಕವಾಗಿ ಸಬಲರು ಈ ದಾನ ಧರ್ಮದ ಮಾರ್ಗದ ಮೂಲಕ ನಿಮ್ಮ ಒಂದು ದೋಷವನ್ನು ಕಳೆದುಕೊಳ್ಬೋದು. ದೇವಾಲಯದ ಸಂದರ್ಶನದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ.
ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.